ಎಲ್ಲ ಜನಶಕ್ತಿ ಮೀಡಿಯಾ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀಕರ. ನಾನು ಧ್ವನಿ ಲೀಗಲ್ ಟ್ರಸ್ಟ್ ನಲ್ಲಿ ಆಪರೇಷನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾ ಬಂದಿದ್ದೇನೆ. ಧ್ವನಿ ಲೀಗಲ್ ಟ್ರಸ್ಟ್ 2019ರಿಂದ ಮಹಿಳೆಯರಿಗೆ ಮತ್ತು ಸಮಾಜದ ದುರ್ಬಲ ವರ್ಗದ ವ್ಯಕ್ತಿಗಳಿಗೆ ಉಚಿತವಾಗಿ ಕಾನೂನು ನೆರವು ನೀಡುತ್ತಾ ಬಂದಿದೆ. ಇದರ ಜೊತೆಗೆ ಜನಸಾಮಾನ್ಯರಲ್ಲಿ ಕಾನೂನು ಅರಿವು ಮೂಡಿಸಲು ಸತತವಾಗಿ ಪ್ರಯತ್ನ ಪಟ್ಟುಕೊಂಡು ಬಂದಿದೆ. ಜನಶಕ್ತಿ ಮೀಡಿಯಾ ಮತ್ತು ಧ್ವನಿ ಲೀಗಲ್ ಟ್ರಸ್ಟ್ ಸಹಯೋಗದಲ್ಲಿ ಈ ವಿಡಿಯೋ ಸರಣಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡಲಾಗುತ್ತಿದೆ. ಈ ಸಂಚಿಕೆಯಲ್ಲಿ ವಕೀಲೆ ಮೇಘನಾ ಮುದ್ದುರಂಗಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಭಾರತದ ಕಾನೂನಿನ ಅಡಿಯಲ್ಲಿ ಜೀವನಾಂಶ ಅನ್ನುವ ವಿಷಯದ ಬಗ್ಗೆ ನಮಗೆ ಮಾಹಿತಿ ನೀಡುತ್ತಾರೆ. ಮೇಘನಾ ಅವರೇ, ಮೊದಲನೇದಾಗಿ ಕಾನೂನಿನ ಅಡಿಯಲ್ಲಿ ಜೀವನಾಂಶ ಅಥವಾ ಮೇಂಟೆನೆನ್ಸ್ ಅನ್ನುವ ಪದದ ಅರ್ಥವೇನು? ಈ ಜೀವನಾಂಶ ಅಥವಾ ಮೇಂಟೆನೆನ್ಸ್ ಪದದ ಅರ್ಥ ತಿಳ್ಕೊಳಕ್ ಮುಂಚೆ ಮುಖ್ಯವಾಗಿ ನಮ್ಗೆ ಇದು ಯಾಕೆ ಕಾನೂನಲ್ಲಿದೆ, ಇದು ಬಂದಿದ್ದ ಉದ್ದೇಶ ಏನು ಅನ್ನೋದು ತಿಳ್ಕೊಬೇಕಾಗತ್ತೆ. ಮೇಂಟೆನೆನ್ಸ್ ಅಥವಾ ಜೀವನಾಂಶ ಒಂದು ಸೇಫ್ಟಿ ಕಾನೂನು ಅಡಿಯಲ್ಲಿ ಅಂತ ಹೇಳ್ಬೋದು. ಯಾರಿಗಿದು ಸೇಫ್ಟಿ ಅಂದ್ರೆ, ಯಾರಿಗೆ ಸ್ವಯಂ ಉದ್ಯೋಗ ಇಲ್ವೋ, ಯಾರು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಇರ್ತಾರೆ ಕುಟುಂಬದಲ್ಲಿ, ಒಂದು ಸಂಬಂಧದಲ್ಲಿ, ಅಂತವ್ರು ಆ ಸಂಬಂಧದಿಂದ ಹೊರ ಬರ್ಬೇಕಾದ್ರೆ ಅಥವಾ ಬೇರೆ ಆಗಿರ್ತಾರೆ ಅಥವಾ ಅವ್ರನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಅವ್ರು ಬಿಟ್ಟು ಹೋಗಿರ್ತಾರೆ, ಯಾರ ಮೇಲೆ ಅವ್ರು ಡಿಪೆಂಡೆಂಟ್ ಆಗಿರ್ತಾರೋ ಆ ಸಂದರ್ಭದಲ್ಲಿ ಈ ಜೀವನಾಂಶ ಅನ್ನೋದು ಒಂದು ಮುಖ್ಯವಾದ ಕಾನ್ಸೆಪ್ಟ್ ಆಗತ್ತೆ. ಅಂತ ಸಂದರ್ಭದಲ್ಲಿ ಯಾರಿಗೆ ಬೇಸಿಕ್ ನೆಸೆಸಿಟೀಸ್ ಅವರು ಸ್ವಂತ ಇನ್ಕಮ್ ಇಲ್ಲಿ ಅವರು ಮೇಂಟೈನ್ ಮಾಡಕ್ ಆಗಲ್ವೋ ಅವ್ರಿಗೆ ಇದು ಕೋರ್ಟ್ ಮೂಲಕ ಒಂದು ಅರ್ಜಿ ಹಾಕಿ ಒಂದು ಆದೇಶ ಪಡ್ಕೋಬಹುದು. ಒಂದು ಘನತೆಯಿಂದ ಬಾಳಕ್ಕೆ ಇದೊಂದು ಅವಕಾಶ ಆಗತ್ತೆ. ಕಾನೂನಿನ ಅಡಿಯಲ್ಲಿ ಯಾರು ಜೀವನಾಂಶ ಪಡೆಯಬಹುದು? ನಮ್ಮ ಕಾನೂನಲ್ಲಿ ಬ್ರಾಡ್ಲಿ ಹೇಳ್ಬೇಕಂದ್ರೆ 3 ಕ್ಯಾಟಗರಿ ಅಲ್ಲಿ ಜನ ಈ ಜೀವನಾಂಶ ಪಡಿಬಹುದು. ಮೊದಲನೇದಾಗಿ ಹೆಂಡತಿಯರಲ್ಲದೆ ಮದ್ವೆ ರೀತಿಯ ಯಾವುದೇ ತರ ಸಂಬಂಧ ಇದ್ರೆ, ಲಿವ್ ಇನ್ ರಿಲೇಶನ್ಶಿಪ್ಸ್ ಅಲ್ಲಿ ಆ ಫಿಮೇಲ್ ಪಾರ್ಟ್ನರ್ಸ್ ಅಥವಾ ಮಹಿಳೆಯರು ಪಡಿಬಹುದು. ಮತ್ತೆ ಮಕ್ಕಳು ತಮ್ಮ ತಂದೆ ತಾಯಿಯಿಂದ ಜೀವನಾಂಶ ಪಡಿಬಹುದು. ಹಾಗೆ ತಂದೆ ತಾಯಿ ಅಥವಾ ಹಿರಿಯ ನಾಗರಿಕರು ಕೂಡ ತಮ್ಮ ಮಕ್ಕಳು ಅಥವಾ ಉತ್ತರಾಧಿಕಾರಿಗಳಿಂದ ಜೀವನಾಂಶ ಪಡಿಬಹುದು. ಭಾರತದಲ್ಲಿ ಯಾವ ಕಾಯ್ದೆಯ ಅಡಿಯಲ್ಲಿ ನಾವು ಜೀವನಾಂಶಕ್ಕೆ ಅರ್ಜಿ ಹಾಕಬಹುದು? ಇದನ್ನ 2 ಕ್ಯಾಟಗರಿಲಿ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಹಲವಾರು ಕಾನೂನು ಕೆಳಗಡೆ ನಾವು ಜೀವನಾಂಶ ಕೇಳ್ಬೋದು. ಮೊದಲನೇದಾಗಿ ನಾವು ಜನರಲ್ ಲಾಸ್ ಇದೆ, ಅದರಲ್ಲಿ ನೀವು ಯಾವುದೇ ಸಮುದಾಯಕ್ಕೆ ಅಥವಾ ಯಾವುದೇ ಧರ್ಮಕ್ಕೆ ಬಿಲಾಂಗ್ ಆದ್ರೂ ನೀವು ಅರ್ಜಿ ಹಾಕ್ಬೋದು. 3 ಲಾಸ್ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಮೊದಲನೇದಾಗಿ ನಮ್ದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಮುಂಚೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇತ್ತು, ಇವಾಗ 2023 ಇಂದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಆ ಕಾನೂನು ಅಡಿಯಲ್ಲಿ ಸೆಕ್ಷನ್ 144 ಅಲ್ಲಿ ಹೆಂಡತಿಯರು ಮತ್ತೆ ಮಕ್ಕಳು ಮತ್ತೆ ತಂದೆ ತಾಯಿಯರು ಜೀವನಾಂಶಕ್ಕೆ ಅರ್ಜಿ ಹಾಕ್ಬೋದು. ಈ ಕಾಯ್ದೆ ಅಡಿಯಲ್ಲಿ ಯಾವ ಹೆಣ್ಮಕ್ಳು ಅಥವಾ ಹೆಂಡತಿಯರು ಅರ್ಹರಾಗ್ತಾರೆ ಅರ್ಜಿ ಸಲ್ಲಿಸಕ್ಕೆ ಅಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಅವ್ರ ಬೇಸಿಕ್ ನೀಡ್ಸ್ ನ ನೋಡ್ಕೊಳ್ತಿರಲ್ಲ, ಅಥವಾ ವಿನಾಕಾರಣದಿಂದ ಅವ್ರನ್ನ ಡೆಸರ್ಟ್ ಮಾಡಿರ್ತಾರೆ. ಡೆಸರ್ಟ್ ಅಂದ್ರೆ ಅವ್ರ ಏನು ಕಾರಣ ಇಲ್ಲದೆ ಅವ್ರನ್ನ ಆ ಸಂಬಂಧದಿಂದ ದೂರ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಹೆಂಡತಿಯರು ಅವ್ರಿಗೆ ಯಾವುದೇ ಆದಾಯ ಇಲ್ಲದೆ ಇರುವಾಗ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಮಕ್ಕಳು ಕೂಡ ತಂದೆ ತಾಯಿಯಿಂದ ಅರ್ಜಿ ಸಲ್ಲಿಸಿ ಜೀವನಾಂಶ ಪಡಿಬಹುದು ಈ ಕಾಯ್ದೆ ಕೆಳಗೆ. ತಂದೆ ತಾಯಿ ಕೂಡ ಜೀವನಾಂಶ ತಮ್ಮ ಮಕ್ಕಳಿಂದ ಪಡಿಬಹುದು. ಎರಡನೇದಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗೆ ಅನ್ನೋ ಕಾಯ್ದೆ ಇದೆ. ಆ ಕಾಯ್ದೆ ಕೆಳಗಡೆ ಹೆಣ್ಮಕ್ಳು ಯಾವುದೇ ತರ ಸಂಬಂಧ, ಒಂದೇ ಮನೆಯಲ್ಲಿ ಇದ್ದಂತ ಸಂಬಂಧಗಳಲ್ಲಿ ಅವರು ಜೀವನಾಂಶ ಕೇಳ್ಬೋದು. ಇದು ಮದ್ವೆ ಆಗಿರ್ಲೇಬೇಕು ಅನ್ನೋದು ಒಂದು ಕಂಡೀಷನ್ ಆಗಲ್ಲ. ನಾನಾಗ್ಲೇ ತಿಳಿಸ್ದಂಗೆ ಲಿವ್ ಇನ್ ಪಾರ್ಟ್ನರ್ಸು ಈ ಕಾಯ್ದೆ ಕೆಳಗೆ
ಜೀವನಾಂಶ ಕೇಳ್ಬೋದು. ಅಕಸ್ಮಾತ್ ಅವರು ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ಹಿಂಸೆಗೆ ಒಳಗಾಗಿದ್ರೆ. ಮೂರನೇದಾಗಿ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಅನ್ನೋ ಒಂದು ಕಾಯ್ದೆ ಕೆಳಗಡೆ ಇದು ಬರೀ ತಂದೆ ತಾಯಿ ಮತ್ತೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಿದ್ದ ಕಾಯ್ದೆ ಆಗತ್ತೆ. ಅವರು ಇದರ ಅಡಿಯಲ್ಲಿ ಜೀವನಾಂಶ ತಮ್ಮ ಮಕ್ಕಳಿಂದ ಅಥವಾ ಅವರ ಉತ್ತರಾಧಿಕಾರಿಗಳಿಂದ ಜೀವನಾಂಶ ಪಡಿಬಹುದು ಈ ಕಾಯ್ದೆ ಕೆಳಗೆ. ಇವಾಗ ಎಲ್ಲಾ ಜನರಿಗೂ ಅನ್ವಯಿಸುವಂತಹ ಕಾಯ್ದೆಗಳ ಬಗ್ಗೆ ನೀವು ತಿಳಿಸಿದ್ದೀರಾ, ಜೀವನಾಂಶ ಹೇಗೆ ಪಡಿಬಹುದು ಅಂತ. ಪರ್ಸನಲ್ ಲಾಸ್ ಅಂದ್ರೆ ವೈಯಕ್ತಿಕ ಕಾಯ್ದೆಗಳಲ್ಲಿ ಜೀವನಾಂಶದ ಬಗ್ಗೆ ಏನಾದ್ರೂ ಉಲ್ಲೇಖನೆ ಇದೆಯಾ? ಹೌದು. ಈಗ ಪರ್ಸನಲ್ ಲಾಸ್ ಅಂದ್ರೆ ಏನು? ಪರ್ಸನಲ್ ಲಾಸ್ ಅಂದ್ರೆ ನಾವು ಅದರಲ್ಲಿ ನಮ್ ಧರ್ಮ ಒಂದು ಇಂಪಾರ್ಟೆಂಟ್ ಆಗತ್ತೆ. ಪ್ರತಿಯೊಂದು ಧರ್ಮಕ್ಕೂ ತನ್ನದಾದ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇರುತ್ತೆ. ಅದರ ಅಕಾರ್ಡಿಂಗ್ ಕಾಯ್ದೆಗಳನ್ನ ಜಾರಿಗೊಳಿಸಿದ್ದಾರೆ. ಪರ್ಸನಲ್ ಲಾಸ್ ಕೆಳಗಡೆ ಡಿವೋರ್ಸ್ ಅಥವಾ ಆಸ್ತಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಒಂದ್ ಕುಟುಂಬದಲ್ಲಿ, ಅಥವಾ ಡಿವೋರ್ಸ್, ಇದೆಲ್ಲ ಪರ್ಸನಲ್ ಲಾಸ್ ಕೆಳಗೆ ಬರುತ್ತೆ. ಸೊ ಮೇಂಟೆನೆನ್ಸ್ ಕೂಡ ಈ ಪರ್ಸನಲ್ ಲಾಸ್ ಕೆಳಗೆ ಕೇಳ್ಬೋದು. ಹಿಂದೂಸ್ಗೆ 2 ಕಾಯ್ದೆ ಇಂಪಾರ್ಟೆಂಟ್ ಆಗುತ್ತೆ, ಹಿಂದೂ ಮ್ಯಾರೇಜ್ ಆಕ್ಟ್ ಮತ್ತೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್. ಹಿಂದೂ ಮ್ಯಾರೇಜ್ ಆಕ್ಟ್ ಕೆಳಗಡೆ ಪರ್ಮನೆಂಟ್ ಅಲ್ಯುಮಿನಿ ಮತ್ತೆ ಮೇಂಟೆನೆನ್ಸ್ಗೂ ಅರ್ಜಿ ಸಲ್ಲಿಸಬಹುದು ಮಹಿಳೆಯರು. ಹಾಗೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಕೆಳಗೆ ಇಲ್ಲಿ ಹಲವಾರು ಸ್ವಲ್ಪ ಬ್ರಾಡರ್ ಇದೆ ಡೆಫಿನೇಷನ್. ವೈಫ್ಸ್, ಚಿಲ್ಡ್ರನ್ ಮತ್ತೆ ಸೀನಿಯರ್ ಸಿಟಿಸನ್ಸ್ ಅಥವಾ ಪೇರೆಂಟ್ಸ್ ಅಲ್ದೇನು ಈಗ ಯಾರು ವಿಡೋ ಇರ್ತಾರೆ, ಅವ್ರ ಗಂಡ ತೀರೋದ್ಮೇಲೆ ಅವರು ಅತ್ತೆ ಮಾವನ್ ಮನೇಲೆ ಇದ್ದು ಅಂತವ್ರಿಗೆ ಮೇಂಟೆನೆನ್ಸ್ ನೆಸೆಸಿಟಿ ಬಂದಾಗ ಅವರು ಕೂಡ ಅವ್ರ ಮಾವನಿಂದ ಮೇಂಟೆನೆನ್ಸ್ ಪಡಿಬಹುದು. ಅಂದ್ರೆ ಇಲ್ಲಿ ಒಂದು ಕಂಡೀಷನ್ ಏನು ಅಂದ್ರೆ ಅವರು ಈ ಮೇಂಟೆನೆನ್ಸ್ ಯಾವಾಗ ತನಕ ಪಡಿಬಹುದು ಅಂದ್ರೆ ಅವರು ಮತ್ತೆ ಇನ್ನೊಂದು ವಿವಾಹ ಆಗೋವರೆಗೂ ಈ ಮೇಂಟೆನೆನ್ಸ್ ತಮ್ಮ ಮಾವನಿಂದ ಪಡ್ಕೋಬಹುದು. ಮತ್ತೆ ಅಕಸ್ಮಾತ್ ಅವ್ರ ಗಂಡನ ಆಸ್ತಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಆಗಿಲ್ಲ, ಈ ಮಹಿಳೆಗೂ ಅದರಲ್ಲಿ ಒಂದು ಶೇರ್ ಇದೆ ಅನ್ನೋ ಸಂದರ್ಭದಲ್ಲಿ ಅವರು ಮೇಂಟೆನೆನ್ಸ್ ಕೋರ್ಬೋದು ತಮ್ಮ ಮಾವನಿಂದ ಈ ಕಾಯ್ದೆ ಕೆಳಗೆ. ಈಗ ಮುಸ್ಲಿಮ್ಸ್ಗೆ ಸೆಪರೇಟ್ ಆಕ್ಟ್ ಇದೆ, ಮುಸ್ಲಿಂ ವಿಮೆನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್ ಆಕ್ಟ್ ಅಂತ. ಅದ್ರ ಕೆಳಗೆ ಮುಸ್ಲಿಂ ಮಹಿಳೆಯರು ಮೇಂಟೆನೆನ್ಸ್ ಪಡ್ಕೋಬಹುದು. ಕ್ರಿಶ್ಚಿಯನ್ಸ್ ಮತ್ತೆ ಪಾರ್ಸೀಸ್ಗೆ ಇಂಡಿಯನ್ ಡಿವೋರ್ಸ್ ಆಕ್ಟ್ ಅಂತ ಇದೆ, ಅದರ ಅಡಿಯಲ್ಲಿ ಕ್ರಿಶ್ಚಿಯನ್ಸ್ ಮತ್ತೆ ಪಾರ್ಸೀಸ್ ಮೇಂಟೆನೆನ್ಸ್ಗೆ ಅರ್ಜಿ ಸಲ್ಲಿಸಬಹುದು. ಈಗ ಬೇರೆ ಧರ್ಮ, 2 ಬೇರೆ ಧರ್ಮದವರು ಒಂದು ಮದ್ವೆ ಆದ್ರೆ ಅವ್ರಿಗೆ ಸ್ಪೆಷಲ್ ಕಾನೂನ್ ಇದೆ. ಆ ಕಾನೂನು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ. ಆ ಕಾನೂನ್ ಅಡಿಯಲ್ಲಿ ಅವ್ರ ಮದ್ವೆ ಆಗಿದ್ರೆ ಅವ್ರ ಮೇಂಟೆನೆನ್ಸ್ ಕೂಡ ಅದೇ ಕಾಯ್ದೆ ಕೆಳಗೆ ಅರ್ಜಿ ಸಲ್ಲಿಸಿ ಕೊಡ್ಬೋದು. ಕಾನೂನಿನ ಅಡಿಯಲ್ಲಿ ಜೀವನಾಂಶ ಪಡೆಯಬೇಕು ಅಂದ್ರೆ ಹಲವಾರು ಕಾಯ್ದೆಗಳಿದೆ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅವ ಎಲ್ಲದ್ರ ಬಗ್ಗೆ ನಮ್ಗೆ ಮಾಹಿತಿ ಕೂಡ ನೀಡಿದ್ದೀರಾ. ಇವಾಗ ಯಾರಾದ್ರೂ ಮಹಿಳೆ ಜೀವನಾಂಶ ಪಡಿಬೇಕು ಅಂತ ಕೇಸ್ ಫೈಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ನಾವು ಕ್ರಿಮಿನಲ್ ಲಾಸ್ ಅಲ್ಲಿ ಅಥವಾ ನೀವು ಯಾವ್ದೇ ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೂ ಎಲ್ಲಾ ಏರಿಯಾಲು ಒಂದು ಪೊಲೀಸ್ ಠಾಣೆ ಇರುತ್ತೆ. ಆ ಏರಿಯಾಗೆ ಜೂರಿಸ್ಟಿಕ್ಷನ್ ಬರೋದು ಆ ಠಾಣೆಗೆ. ಸಿಮಿಲರ್ಲಿ ಕೋರ್ಟ್ಸ್ಗೂ ಜೂರಿಸ್ಟಿಕ್ಷನ್ ಇರುತ್ತೆ. ಕೆಲವು ಏರಿಯಾಸ್ ಅದು ಕೇಸಸ್ ಮಾತ್ರ ಅರ್ಜಿಗಳು ತಗೊಳಕ್ಕೆ ಕೋರ್ಟ್ಸ್ಗೂ ಜೂರಿಸ್ಟಿಕ್ಷನ್ ಇರುತ್ತೆ. ಸೊ ನಾವೀಗ ಜನರಲ್ ಲಾಸ್ ಅದೇ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಮತ್ತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಬಗ್ಗೆ ಮಾತಾಡಿದ್ವಿ, ಮತ್ತೆ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಬಗ್ಗೆ ಮಾತಾಡಿದ್ವಿ. ಈ ಜನರಲ್ ಲಾಸ್ ಆದ್ರೆ ಕೋರ್ಟ್ಸ್ ಬೇರೆ ಆಗ್ತವೆ. ಅವು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ನಾವು ಮ್ಯಾಜಿಸ್ಟ್ರೇಟ್ ಮುಂದೆನೆ ಹೋಗ್ಬೇಕಾಗತ್ತೆ. ಸೆಕ್ಷನ್ 144 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕೆಳಗೆ ನಾವು ಅರ್ಜಿ ಸಲ್ಲಿಸೋದಾದ್ರೆ ಇದು ನೀವು ಎಲ್ಲಿ ವಾಸ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಅಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ ಅಡ್ರೆಸ್ ನೀವ್ ಇರೋದು ಫ್ಯಾಮಿಲಿ ಕೋರ್ಟ್ ಜೂರಿಸ್ಟಿಕ್ಷನ್ ಬಂದ್ರೆ ನೀವು ಫ್ಯಾಮಿಲಿ ಕೋರ್ಟ್ ಅಲ್ಲೇ ಅರ್ಜಿ ಸಲ್ಲಿಸಬಹುದು. ಕೆಲವು ಸಂದರ್ಭದಲ್ಲಿ ಇದು ಒಂದು ಮ್ಯಾಜಿಸ್ಟ್ರೇಟ್ ಮುಂದೆನೂ ಬರುತ್ತೆ. ಈ ಏನು ನೀವಿರೋ ಸ್ಥಳ ಅದು ಆ ಮ್ಯಾಜಿಸ್ಟ್ರೇಟ್ ಜೂರಿಸ್ಟಿಕ್ಷನ್ ಬಂದ್ರೆ ನೀವು ಮ್ಯಾಜಿಸ್ಟ್ರೇಟ್ ಮುಂದೆನೆ ಈ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಕೆಳಗಡೆ ಅರ್ಜಿ ಸಲ್ಲಿಸಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಅಲ್ಲ, ಇಲ್ಲಿ ಟ್ರೈಬ್ಯುನಲ್ಸ್ ಬರ್ತವೆ. ಟ್ರೈಬ್ಯುನಲ್ಸ್ ಅಂದ್ರೆ ಈಗ
AC ಕೋರ್ಟ್ ಅಥವಾ DC ಕೋರ್ಟ್, ಅಸಿಸ್ಟೆಂಟ್ ಕಮಿಷನರ್ ಅಥವಾ ಡೆಪ್ಯೂಟಿ ಕಮಿಷನರ್ ಅವ್ರ ಮುಂದೆ ಅರ್ಜಿ ಸಲ್ಲಿಸಬಹುದು. ಇದು ಬೇರೆ ಕೋರ್ಟ್ಗಿಂತ ಇಲ್ಲಿ ಬೇಗ ರಿಲೀಫ್ ಕೊಡೋ ಪ್ರಯತ್ನ ಇದೊಂದು ಕಾನೂನು ಅಡಿಯಲ್ಲಿ. ಇವಾಗ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಯಾವ್ಯಾವ ದಾಖಲೆಗಳು ಬೇಕಾಗತ್ತೆ? ಮೊದಲನೇದಾಗಿ ನಿಮ್ಗೆ ಐಡೆಂಟಿಫಿಕೇಶನ್ ಪ್ರೂಫ್ ಮತ್ತೆ ರೆಸಿಡೆನ್ಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಪ್ರೆಫರ್ ಮಾಡ್ತೀವಿ, ಅದೇ ಮೋಸ್ಟ್ ಇಂಪಾರ್ಟೆಂಟ್. ಅದಿದ್ರೆ ಎರಡು ಐಡೆಂಟಿಫಿಕೇಶನ್ ಮತ್ತೆ ರೆಸಿಡೆನ್ಸ್ಗೆ ಪ್ರೂಫ್ ಆಗುತ್ತೆ. ಈಗ ಆಧಾರ್ ಕಾರ್ಡ್ ಇಲ್ಲದೆ ಇರೋರ್ಗೆ ಅವರ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಅವರ ವೋಟರ್ಸ್ ID ಇರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಅಡ್ರೆಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಬೋದು ಅರ್ಜಿ ಸಲ್ಸಕ್ಕೆ ಆಸ್ ಅಡ್ರೆಸ್ ಪ್ರೂಫ್. ಅಕಸ್ಮಾತ್ ಅವ್ರ ಹತ್ರ ಏನೂ ಇಲ್ಲ ಅಂದ್ರೂ ರೆಂಟಲ್ ಅಗ್ರಿಮೆಂಟ್ ಇದ್ದು ಆ ರೆಂಟಲ್ ಅಗ್ರಿಮೆಂಟ್ ಜೊತೆ ಗ್ಯಾಸ್ ಬಿಲ್ ಆಗ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲು ರೆಸಿಡೆನ್ಸ್ಗೆ ಪ್ರೂಫ್ ಆಗತ್ತೆ. ಅದಲ್ದೇನೆ ನಿಮ್ ದಿನನಿತ್ಯ ಖರ್ಚಿಗೆ ಏನೇನ್ ನೆಸೆಸಿಟೀಸ್ ಇದೆ ನಿಮ್ಗೆ ಅದ್ರದ್ದು ನೀವು ಬಿಲ್ಸ್ ಏನಾದ್ರೂ ಇದ್ರೆ ಅದು ನಿಮ್ ಕೇಸ್ಗೆ ಅಥವಾ ನಿಮ್ ಅರ್ಜಿಗೆ ಸಪೋರ್ಟ್ ಆಗತ್ತೆ. ನೀವು ಜಸ್ಟಿಫೈ ನೀವ್ ಯಾವ್ದು ಅಮೌಂಟ್ ಕೇಳ್ತಿದ್ದೀರಾ ಅದನ್ನ ಜಸ್ಟಿಫೈ ಮಾಡಕ್ಕೆ ಈ ಬಿಲ್ಸ್ ಹೆಲ್ಪ್ ಆಗತ್ತೆ. ಅದಲ್ದೇನೆ ಈಗ ನಾವು ಸೆಕ್ಷನ್ 144 ಕೆಳಗಡೆ ಅರ್ಜಿ ಹಾಕೋದಾದ್ರೆ ಈಗ ಅಲ್ಲಿ ನಾನ್ ಹೇಳ್ದಂಗೆ ಬರೀ ವೈಫ್ಸ್ ಅರ್ಜಿ ಸಲ್ಲಿಸಬಹುದು. ಸೊ ನೀವು ಮ್ಯಾರೇಜ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಅಕಸ್ಮಾತ್ ಮ್ಯಾರೇಜ್ ರಿಜಿಸ್ಟರ್ ಆಗಿದ್ರೆ ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗತ್ತೆ. ಅದಲ್ಲದೆ ಫೋಟೋಸ್ ಮತ್ತೆ ಒರಿಜಿನಲ್ ಇನ್ವಿಟೇಷನ್ ಕಾರ್ಡು, ಆಮೇಲೆ ಆ ಮದ್ವೆಯಿಂದ ಮಕ್ಳಿದ್ರೆ ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗತ್ತೆ. ಅದಲ್ಲದೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ಒಂದು ರೀಸೆಂಟ್ ಡಿಸಿಷನ್ ರಜನೀಶ್ ವರ್ಸಸ್ ನೇಹಾ ಅನ್ನೋ ಡಿಸಿಷನ್ ಅಲ್ಲಿ ಒಂದು ಆದೇಶ ನೀಡಿದೆ. ಆ ಆದೇಶದ ಪ್ರಕಾರ ಯಾರ ಅರ್ಜಿ ಸಲ್ಲಿಸ್ತಾರೆ ಮತ್ತೆ ಯಾರ ವಿರುದ್ಧ ಅರ್ಜಿ ಸಲ್ಲಿಸ್ತಾರೆ ಇಬ್ರು ಪಾರ್ಟೀಸು ಅವರ ಅಸೆಟ್ಸ್ ಅಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಅಂತ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ನೀವು ಅಕಸ್ಮಾತ್ ವರ್ಕ್ ಮಾಡ್ತಿದ್ರೆ ನಿಮ್ದು ಇನ್ಕಮ್ ಎಷ್ಟು, ಮತ್ತೆ ನೀವೇನಾದ್ರು ಲೋನ್ ತಗೊಂಡಿದ್ರೆ ಎಷ್ಟು ಲೋನ್ ತಗೊಂಡಿದ್ದೀರಾ, ಯಾವ ಪರ್ಪಸ್ ಲೋನ್ ತಗೊಂಡಿದ್ದೀರಾ, ಅಥವಾ ನಿಮ್ಗೆ ಏನಾದ್ರು ಮೆಡಿಕಲ್ ಕಂಡೀಷನ್ ಇದೆಯಾ, ಅದೆಲ್ಲ ಇದ್ರಲ್ಲಿ ಬರುತ್ತೆ. ಸೊ ಈ ಅಫಿಡವಿಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಜೊತೆ ನೀವು 3 years ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ನೀವೇನಾದ್ರೂ ಲೋನ್ ತಗೊಂಡಿದ್ರೆ ಆ ಲೋನ್ದು ಪೇಪರ್ಸ್ ಕಾಪೀಸ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮತ್ತೆ ಏನಾದ್ರು ಮೆಡಿಕಲ್ ಕಂಡೀಷನ್ ಇದ್ರೆ ಆ ಮೆಡಿಕಲ್ ರಿಪೋರ್ಟ್ಸ್ ಕೂಡ ಹೆಲ್ಪ್ ಆಗತ್ತೆ. ಇವಾಗ ಕೇಸ್ ಫೈಲ್ ಮಾಡೋದಕ್ಕೆ ಏನಾದ್ರೂ ಟೈಮ್ ಲಿಮಿಟ್ ಅಂತ ಏನಾದ್ರೂ ಇರತ್ತಾ? ಹಾಗೇನಿಲ್ಲ, ಆದ್ರೆ ಆದಷ್ಟು ಬೇಗ ಫೈಲ್ ಮಾಡಿದ್ರೆ ಅದು ಒಳ್ಳೇದಾಗತ್ತೆ. ಯಾಕೆಂದ್ರೆ ಅದು ಈ ಕಾಯ್ದೆ ಇರೋದು ಅರ್ಜೆಂಟ್ ಆಗಿ ಯಾರಿಗೆ ನೆಸೆಸಿಟಿ ಇದೆ ಅವ್ರ ಬೇಸಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡಕ್ ಒಂದು ಆಪರ್ಚುನಿಟಿ ಕೊಡೋದಕ್ಕೆ. ಸೊ ನೀವ್ ಎಷ್ಟು ಬೇಗ ಫೈಲ್ ಮಾಡ್ತಿರೋ ಅದು ನಿಮ್ಗೆ ಅಷ್ಟು ಒಳ್ಳೇದು. ಇವಾಗ ನಿಮ್ಮ ವೃತ್ತಿಯ ಅನುಭವದಲ್ಲಿ ಯಾರಾದ್ರೂ ಮಹಿಳೆಯರಿಗೆ ಜೀವನಾಂಶ ಸಿಕ್ಕಿರುವುದು ಕೆಲವು ಉದಾಹರಣೆಗಳಿದ್ರೆ ದಯವಿಟ್ಟು ನೀಡ್ತೀರಾ? ಖಂಡಿತ. ಈಗ ನಾವು ಹಲವಾರು ಕೇಸಸ್ ನಮ್ ಸಂಸ್ಥೆಯಲ್ಲಿ ನೋಡಿದೀವಿ. ಅದು DV ಆಕ್ಟ್ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ನಾವು ಹಲವಾರು ಅರ್ಜಿ ಸಲ್ಲಿಸಿದೀವಿ ಮಹಿಳೆಯರ ಪರವಾಗಿ. ಈ ಒಂದು ಜ್ಞಾಪಕ ಇಟ್ಕೋಬೇಕು, ಇದು ನಾವು ಅರ್ಜಿ ಸಲ್ಲಿಸಿದಾಗ ಕೇಸ್ ನಡೆಯುತ್ತೆ, ತುಂಬಾ ವರ್ಷಾನ್ಗಟ್ಲೆ ನಡಿಬಹುದು. ಆ ಸಮಯದಲ್ಲಿ ಮಹಿಳೆಯರು ಏನ್ ಮಾಡ್ತಾರೆ, ಅವರು ಹೇಗೆ ಜೀವನ ನಡ್ಸಕ್ಕೆ ಅವ್ರಿಗೆ ಸೌಲಭ್ಯಗಳು ನೀಡಬಹುದು ಕಾನೂನು ಅನ್ನೋದಕ್ಕೆ ಇನ್ನೊಂದು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಇಂದಕ್ಕಿಂತ ಒಂದು ಅಪ್ಲಿಕೇಶನ್ ಫೈಲ್ ಮಾಡ್ಬೋದು ಇಂಟ್ರಿಮ್ ಮೇಂಟೆನೆನ್ಸ್ಗೆ. ಪ್ರಕ್ರಿಯೆ ನಡೆಯುವಾಗ ಮಹಿಳೆಗೆ ಏನಾದ್ರು ಇಮಿಡಿಯೇಟ್ ರಿಲೀಫ್, ಅರ್ಜೆಂಟ್ ರಿಲೀಫ್ ಬೇಕಿರೋ ಸಂದರ್ಭದಲ್ಲಿ ಇಂಟ್ರಿಮ್ ಮೇಂಟೆನೆನ್ಸ್ಗೆ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಆ ಅಪ್ಲಿಕೇಶನ್ ನ ಕೋರ್ಟ್ ನೀವು ಹಾಕಿರೋ ಅಫಿಡವಿಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನೋಡುತ್ತೆ. ಮತ್ತೆ ನಿಮ್ಮ ಯಾರ ವಿರುದ್ಧ ನೀವು ಅರ್ಜಿ ಸಲ್ಲಿಸಿದಿರಾ ಅವ್ರಿಗೂ ಒಂದು ಅವಕಾಶ ಕೊಡುತ್ತೆ ಅವ್ರ ಪರವಾಗಿ ಅವ್ರ ವಾದ ಮಾಡ್ಲಿಕ್ಕೆ. ಎಲ್ಲ ವಾದ ಮತ್ತೆ ಏನ್ ಎವಿಡೆನ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ಇಂಟ್ರಿಮ್ ಮೇಂಟೆನೆನ್ಸ್ ಕೊಡುತ್ತೆ. ನಾವು DV ಆಕ್ಟ್ ಕೆಳಗಡೆ ಕೆಲವಾರು ಮಹಿಳೆಗೆ 5,000ದಿಂದ 15,000 ತನಕ ಇಂಟ್ರಿಮ್ ಮೇಂಟೆನೆನ್ಸ್ ಕೊಡ್ಸಿದೀವಿ. ಧನ್ಯವಾದ ಮೇಘ್ನಾ. ನಿಮ್ಮ ಪರಿಣತಿಯ ಈ ವಿಷಯವನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೇ,
ಜನಶಕ್ತಿ ಮೀಡಿಯಾ ಮತ್ತು ಧ್ವನಿ ಲೀಗಲ್ ಟ್ರಸ್ಟ್ ಸಹಯೋಗದಲ್ಲಿ ಈ ಸಂಚಿಕೆಯನ್ನು ಪ್ರಸಾರ ಮಾಡುತ್ತಿದೆ. ಇಲ್ಲೇ ಮುಕ್ತಾಯಗೊಳಿಸೋಣ. ಈ ಸಂಚಿಕೆಯು ನಿಮಗೆ ಉಪಯೋಗಕರವಾಗಿತ್ತು ಎಂದು ನಾವು ಭಾವಿಸುತ್ತೇವೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಈ ಸಂಚಿಕೆಯ ಕೊನೆಯಲ್ಲಿ ಬರುವ ದೂರವಾಣಿ ಸಂಖ್ಯೆಗೆ ದಯವಿಟ್ಟು ಕರೆ ಮಾಡಿ. ಧನ್ಯವಾದ.